ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ನಾನು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿದ್ದೆ ಯಾವ ಟಾಪಿಕ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಅಂತ. ಸುಮಾರು ಜನ ಅರೌಂಡ್ 51% ನಮ್ಮ ವ್ಯಕ್ತಿತ್ವನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ನಮ್ಮ ಪರ್ಸ್ನಾಲಿಟಿನ ಹೇಗೆ ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು. ಅಂದರೆ ನಾವೊಂದು ಸೊಸೈಟಿಲಿ ಇರ್ತೀವಿ ಅಂದರೆ ನಮ್ಗೆ ಇಷ್ಟ ಬಂದಂಗೆ ಇರ್ತೀವಿ, ಹೆಂಗೆ ಬೇಕೋ ಹಂಗೆ ಇರ್ತೀವಿ ಆ ಥರ ಹೇಳಿದ್ರೆ ಅದು 100% ಕರೆಕ್ಟ್ ಆಗೋಲ್ಲ. ನಮ್ಮದ್ರಲ್ಲಿ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಇರಲೇಬೇಕಾಗುತ್ತೆ. ಅಂದರೆ ನಾವು ಯಾವ ರೀತಿ ನಡ್ಕೊಂಡ್ರೆ ಒಂಥರ ಬೆಲೆ ಅನ್ನೋದು ಸಿಗುತ್ತೆ, ಒಂಥರ ರೆಸ್ಪೆಕ್ಟ್ ಅನ್ನೋದು ಸಿಗುತ್ತೆ ಅಂತ. ಲೈಫಲ್ಲಿ ಏನೇನೋ ಅಚೀವ್ ಮಾಡ್ಕೋಬೇಕು ಅಂದ್ಕೊಳ್ತೀವಿ, ಎಷ್ಟು ದುಡ್ಡು ಸಂಪಾದನೆ ಮಾಡ್ಕೋಬೇಕು ಅಂದ್ಕೊಳ್ತೀವಿ. ಬಟ್ ಅದಕ್ಕೆಲ್ಲ ಮೇನ್ ಏನಕ್ಕೆ ನಮಗೊಂದು ರೆಸ್ಪೆಕ್ಟ್ ಬೇಕು, ಒಂದು ಸ್ಟೇಟಸ್ ಬೇಕು, ಒಂದು ಲೆವೆಲ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ನಾವು ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀವಿ. ಬಟ್ ನಾವು ನಡ್ಕೊಳ್ಳೋ ರೀತಿಯಲ್ಲೂ ಈಗ ನೋಡಿ, ನಮ್ಮ ಹೆಂಗಸರು ಅಂದಿದ ತಕ್ಷಣ, ಮ್ಯಾಕ್ಸಿಮಮ್ ಹೌಸ್ ವೈಫ್ ಅಂದಿದ ತಕ್ಷಣ ತುಂಬ ಇಗ್ನೋರ್ ಮಾಡೋದೇ ಜಾಸ್ತಿ. ಏನು ಅವಳ ಮಾತು ಕೇಳೋದು, ಅವಳಿಗೆ ಏನಕ್ಕೆ ಇನ್ಫಾರ್ಮ್ ಮಾಡೋದು, ಅವಳ ಬೆಲೆ ಏನಕ್ಕೆ ಕೊಡೋದು, ಅವಳಿಗೆ ಏನಕ್ಕೆ ಡಿಸಿಷನ್ ಮೇಕಿಂಗ್ ಹೇಳೋದು, ಈ ಥರ ಇಗ್ನೋರ್ ಮಾಡೋದೇ ಜಾಸ್ತಿ. ಬಟ್ ನಮ್ಮದು ಅಂತ ಒಂದು ವ್ಯಕ್ತಿತ್ವ ಮಾಡ್ಕೋಬೇಕು, ನಮಗೂ ಒಂದು ಐಡೆಂಟಿಟಿ ಇರಬೇಕು, ನಮಗೂ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂದರೆ ಕೆಲವು ನಾವು ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೋಸ್ಕರನೇ ನಾವು ಅಳವಡಿಸ್ಕೋಬೇಕಾಗತ್ತೆ. ಅಂಥದ್ದು 11 ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಶಾಪಿಂಗ್ ಮಾಡಿದ್ದೆ, ತಂದಿದ್ದೀನಿ, ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ. ಫಸ್ಟು ಬ್ರೌನ್ ಬ್ರೆಡ್ ತಂದಿದ್ದೀನಿ. ಮೊನ್ನೆ ಚೀಸ್ ತಂದಿದ್ನಲ್ಲ, ಅದಕ್ಕೆ ಸ್ಯಾಂಡ್ವಿಚ್ ಮಾಡೋಣ ಅಂತ ಬ್ರೌನ್ ಬ್ರೆಡ್ ತಂದಿದ್ದೀನಿ. ಮತ್ತು ಮಕ್ಕಳಿಗೆ ಪೆನ್ಸಿಲ್ಲು, ಇದರಲ್ಲಿ ಶಾರ್ಪ್ನರು ಎರೇಸರ್ ಫ್ರೀ ಬರುತ್ತೆ, ಶಾರ್ಪ್ನರು ಬೇಕಿತ್ತು. 60 ರುಪೀಸು. ನಮ್ಮ ಕಾಲದಲ್ಲೆಲ್ಲ ಪೆನ್ಸಿಲ್ಸ್ ಎಲ್ಲ 10-15 ರೂಪಾಯಿ ಪ್ಯಾಕೆಟ್ ಇತ್ತು. ಈಗ ನೋಡಿ 1 ರೂಪಾಯಿ ಪೆನ್ಸಿಲ್ ಇತ್ತು, ಈಗ 6 ರೂಪಾಯಿ ಒಂದು ಪೆನ್ಸಿಲ್ಲು. ಯಪ್ಪ, ಎಷ್ಟು ಕಾಸ್ಟ್ಲಿ ಆಗ್ತಾಯಿದೆ ಲೈಫ್ ಸ್ಟೈಲು ಅಂತ ಅನಿಸ್ತಾ ಇದೆ. ಇದು ಕ್ರಯಾನ್ಸು, ಅಪ್ಸರ ಅವ್ರದ್ದು ಚೆನ್ನಾಗಿರುತ್ತೆ, ಮಕ್ಳಿಗೆ ಬೇಕಾಗುತ್ತೆ, ಚಿಕ್ಕವಳಿಗೆ ಎಸ್ಪೆಷಲಿ ಬೇಕು ಅಂತ. 10 ರುಪೀಸ್ ಅಷ್ಟೇ ಇದು. ನೆಕ್ಸ್ಟ್ ಇದೊಂದು ಪೈಪ್ ಬೇಕಿತ್ತು ಕಿಚನಲ್ಲಿ ಯೂಸ್ ಮಾಡೋಕ್ಕೆ. ನೆಕ್ಸ್ಟು ಇದೊಂದು ನೈಫ್ ಬೇಕಿತ್ತು ನನಗೆ, ಇದು ಕಟ್ ಮಾಡೋಕ್ಕೆ, ತೆಂಗಿನಕಾಯಿ ಕಟ್ ಮಾಡೋಕ್ಕೆಲ್ಲ ಈ ಥರ ಎಡ್ಜ್ ಇದ್ದರೆ ನನಗೆ ಈಸಿಯಾಗುತ್ತೆ ಅಂತ. 10 ರುಪೀಸ್ ಅಷ್ಟೇ ಇದು. ಸೊ ಅದನ್ನೊಂದು ತೊಗೊಂಬಂದೆ. ಇದು ದೊಡ್ಡ ಮಗಳಿಗೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕ್ಕೆ ಬೇಕಾಗುತ್ತೆ, ಬಾರ್ಡ್ರನ್ನೆಲ್ಲ ಯೂಸ್ ಮಾಡೋಕ್ಕೆ. ಇದು 10 ರುಪೀಸು. ಇದು 10, ಓಕೆನಾ. ನೆಕ್ಸ್ಟ್ ಬಂದು ಕಾಯಿ 20 ರೂಪಾಯಿ ಒಂದು. ನನಗೆ ಕಾಯಿ ಇಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ಮೂಡ್ ಬರಲ್ಲ, ಎಲ್ಲದಕ್ಕೂ ಕಾಯಿ ತುರಿದು ಹಾಕ್ತಾ ಇರಬೇಕು, ಆಗಲೇ ಟೇಸ್ಟು. ಇದು ಕ್ಯಾರೆಟು 40 ರೂಪಾಯಿ ಕೆಜಿ ಸಿಕ್ತು. ಯಾರೋ ಆಟೋದಲ್ಲಿ ಮಾರ್ತಾಯಿದ್ರು, ಓಪನ್ ಆಟೋದಲ್ಲಿ. ಆ್ಯಕ್ಚುಲಿ ಕೆಜಿ 70-80 ಇದೆ. ಇವರು ಸ್ವಲ್ಪ ಎಲ್ಲಿಂದನೋ ತಂದಿದ್ದಾರೆ, ಚೆನ್ನಾಗೇ ಇದೆ, ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿದೆ. ಬಟ್ ಚೆನ್ನಾಗಿ ವಾಶ್ ಮಾಡಬೇಕು, ಮಣ್ಣು ತುಂಬ ಇದೆ ಮಣ್ಣು. ಸೊ 40 ರೂಪಾಯಿ ಕೆಜಿ ತಂದಿದ್ದೀನಿ. ನೀವೆಲ್ಲರೂ ವಿಚಾರಿಸಿ, ಈಗ ಆ್ಯಕ್ಚುಲಿ ಕ್ಯಾರೆಟ್ ಅನ್ನೋದು ತುಂಬ ಜಾಸ್ತಿ ಆಗಿದೆ. ಫ್ರೆಶ್ ಆಗಿರುವಂಥ ಬೆಂಡೆಕಾಯಿ, ಇದು 40 ರೂಪಾಯಿ ಕೆಜಿ. 40 ರೂಪಾಯಿ ಎಷ್ಟು ಎಳೆದು ಗೊತ್ತಾ ನೋಡಿ, ಸಿಕ್ಕಾಬಡೆ ಚೆನ್ನಾಗಿದೆ. ಇದು ತಂದಿದ್ದ ತಕ್ಷಣವೇ ಮಾಡಿಬಿಡ್ಬೇಕು. ಇದು ನೋಡಿ, ತಂದಿದ್ದ ದಿನಾನೇ ಮಾಡಿದ್ರೆ ಬೆಸ್ಟು. ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ, ಇದು ಬೀಟ್ರೂಟು ಇದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಅಂದರೆ ಆಮೇಲೆ ಮಾಡಬೇಕು ಅಂತ ಮನಸ್ಸೇ ಬರಲ್ಲ, ಅದಕ್ಕೂ ವಯಸ್ಸಾಗೋಗುತ್ತೆ ಅಷ್ಟೇ. ನೆಕ್ಸ್ಟು ಫ್ರೆಶ್ ಆಗಿರುವಂಥ ಪಾಲಕ್ಕು, ಇದು 20 ರುಪೀಸು. ಫ್ರೆಶ್ ಆಗಿರುವಂಥ ಸಬ್ಸಿಗೆ ಸೊಪ್ಪು, ಇದು 20 ರುಪೀಸು. ಇದು ಪುದೀನ ಸೊಪ್ಪು, ನನಗೆ ಸ್ವಲ್ಪ ಪಲಾವು ಬೇಕಿತ್ತು, ಕುಷ್ಕ ರೈಸ್ ಮಾಡೋಣ ಅಂತ ಅನ್ಕೋತಿದ್ದೆ, ಅದಕ್ಕೆ ಬೇಕಿತ್ತು. ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ ಮಿಕ್ಸಿ ಮಾಡಿಸ್ಕೊಂಡು ಕುಡಿದ್ಬಿಡ್ತೀನಿ ನಾನು, ನೀರು ಹಾಕಿ, ಇದನ್ನು ಹಾಕಿ ಸ್ವಲ್ಪ ಶುಂಠಿ, ನಿಂಬೆಹಣ್ಣು ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಕುಡಿತೀನಿ. ಇದನ್ನು 20 ರುಪೀಸು. ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ, ಎಷ್ಟು ಕಾಸ್ಟ್ಲಿ ಐಟಮ್ ತಂದಿದ್ದೀನಿ. ಚಿನ್ನ ಕೊಂಡ್ಕೊಂಬಿಡ್ಬೋದು, ಬಟ್ ಇದನ್ನು ಕೊಂಡ್ಕೊಳಕ್ಕಾಗಲ್ಲ. ನೋಡಿ, ಇದು ಕೊತ್ತಂಬರಿ ಸೊಪ್ಪು, ಒಂದು 3 ಕಡ್ಡಿ ಇದೆ ಅಷ್ಟೇ, ಒಂದು 4 ಕಡ್ಡಿ, 1 2 3 4, ಅದರಲ್ಲೊಂದು ಚಿಕ್ಕ ಕಡ್ಡಿ. ಇದಿಷ್ಟಕ್ಕೆ 20 ರೂಪಾಯಿ, ಅಷ್ಟು ಕಾಸ್ಟ್ಲಿ ಆಗೋಗಿದೆ. 60 ರೂಪಾಯಿ 80 ರೂಪಾಯಿ ಇದೆ ಕೊತ್ತಂಬರಿ ಕಟ್ಟು. ಸೊ ಸ್ವಲ್ಪನ ಬೇಕಾಗುತ್ತೆ ಅಂತ, ಸ್ವಲ್ಪ ನೀಡಿದರೆ ಹಾಕೋಣ ಅಂತ ಇದನ್ನು ತಂದಿದ್ದೀನಿ. ನೋಡಿ, ಇದಿಷ್ಟು ಐಟಮ್ಸ್ ತಂದಿದ್ದೀನಿ. ಈಗ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದಾರೆ, ಅವ್ರನ್ನ ಎಬ್ಬಿಸಿ ಓದಿಸಿ ಇದನ್ನೆಲ್ಲ ಸ್ವಲ್ಪ ಚಾಪ್ ಮಾಡಿ ಇವತ್ತೇ ಮಾಡಿಬಿಡ್ತೀನಿ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ನನಗೆ ಚಿಕ್ಕ ವಯಸ್ಸಲ್ಲೂ ಮತ್ತು ಈಗಲೂ
ಅಷ್ಟೇ ಹೊಸ ಪೆನ್ನು, ಪೆನ್ಸಿಲ್ಲು, ಎರೇಸರು, ಎಸ್ಪೆಷಲಿ ಸ್ಟೇಷ್ನರೀಸು, ಬುಕ್ಸು ಇದೆಲ್ಲ ತಂದುಕೊಟ್ರೆ ಅಂತೂ ತುಂಬಾ ಖುಷಿಯಾಗೋಗುತ್ತೆ. ಸೊ ಅದೇ ತೋರಿಸ್ತಾ ಇದ್ದೆ. ಮನೇಲಿ ಪೆನ್ಸಿಲೆಲ್ಲ ಖಾಲಿಯಾಗೋಗಿತ್ತು. ಅದಕ್ಕೆ ತುಂಬ ತರಕ್ಕೆ ಹೋಗಲ್ಲ. ಈ ಮಕ್ಕಳು ಎಷ್ಟು ಶಾರ್ಪ್ ಮಾಡಿ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಅದಕ್ಕೆ ಅವ್ರಿಗೆ ಬೆಲೆ ಗೊತ್ತಾಗಲಿ ಅಂತ ಒಂದೊಂದೇ ಪ್ಯಾಕೆಟ್ ತರ್ತೀನಿ. ನೆಕ್ಸ್ಟ್ ಬಂದು ನಮ್ಮ ವ್ಯಕ್ತಿತ್ವನ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಇವತ್ತು ಮಾತಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಬಂದು ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರಬೇಕು. ಒಂದು ವೀಕ್ ಬಾಡಿ ಇದೆ ಅಂದರೆ ಯಾರೂ ಅದಕ್ಕೆ ಬೆಲೆ ಕೊಡಲ್ಲ. ಸೊ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ಚಿಕ್ಕ ಮಗಳಿಗೆ ಕ್ಲಾಸಲ್ಲಿ ಯಾರೋ ಒಬ್ಬ ಹುಡುಗ ಶಾರ್ಪ್ ಪೆನ್ಸಿಲ್ ತೊಗೊಂಡು ಚುಚ್ಚಿಬಿಟ್ಟಿದ್ದಾನೆ. ಎಷ್ಟು ಬೇಜಾರಾಯಿತು ಅಂದರೆ, ಚಿಕ್ಕ ಹುಡುಗ ಬೇಡ, ಏನೂ ಗದ್ರಕ್ಕಾಗಲ್ಲ, ಬಟ್ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ನನಗೆ. ಬಟ್ ಅವ್ರ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದೆ, ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಇದೆ. ಅವನ ಮೇಲೆ ಒಂದು 10-15 ಕಂಪ್ಲೇಂಟ್ ಆಗಿದೆಯಂತೆ. ತುಂಬ ಹೈಪರ್ ಆ್ಯಕ್ಟಿವ್ ಚೈಲ್ಡು, ಮತ್ತು ಮಿಸ್ಚೀಫ್ಸ್ ಅಂದರೆ ಮಿಸ್ಚೀಫ್ಸು, ಕಾಲಲ್ಲೆಲ್ಲ ತೊಳೆಯೋದು, ಮತ್ತು ಐ ಡಿ ಕಾರ್ಡಲ್ಲೆಲ್ಲ ಹೊಡಿಯೋದು, ಈ ಥರ ಎಲ್ಲ ಮಾಡ್ತಾರಂತೆ. ಒಬ್ಬ ಹುಡುಗನಿಗಂತೂ ಐ ಡಿ ಕಾರ್ಡ್ ಇರುತ್ತಲ್ಲ, ಅದರಲ್ಲೆಲ್ಲ ಹೊಡೆದ್ಬಿಟ್ಟು ಕಣ್ಣೆಲ್ಲ ಊದ್ಕೊಂಡು ಹೋಗಿತ್ತಂತೆ. ಸೊ ಈ ಥರ ಎಲ್ಲ ಆಗಿಬಿಟ್ರೆ ಎಷ್ಟು ಭಯ ಆಗುತ್ತೆ. ಸ್ಕೂಲಿಗೆ ಕ್ಲಾಸಿಗೆ ಕಳ್ಸೋಕ್ಕೇ ಒಂದು ಸೇಫ್ಟಿ ಇರುತ್ತೆ ಅಂತ ಕಳಿಸಿರ್ತೀವಿ. ಎಷ್ಟು ತರಲೆಗಳಿರ್ತಾರೆ ಅಂತ ಬೇಜಾರಾಗೋಯ್ತು ನನಗಂತೂ. ಆಮೇಲೆ ಅವಳಿಗೊಂದು ಸ್ವಲ್ಪ ಡಾಕ್ಟ್ರಿಗೆಲ್ಲ ತೋರಿಸ್ಬಿಟ್ಟು TT ಇಂಜೆಕ್ಷನ್ ಹಾಕಿಸಿ ಅಂತ ಹೇಳಿದ್ರು. ಬಟ್ ಆಮೇಲೆ ರೀಸೆಂಟಾಗಿ ಲಾಸ್ಟ್ ಮಂತ್ ಅಷ್ಟೇ ವ್ಯಾಕ್ಸಿನ್ ಹಾಕ್ಸಿದ್ವಿ, TTದು DPT. ಅದಕ್ಕೆ ಏನು ಬೇಡ ಅಂದರು. ಅದಕ್ಕೆ ಅವಳು ಅಳ್ತಾ ಇದ್ಲು, ನೋವು ಅಂತ. ಅದಕ್ಕೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಕೂಡಿಸ್ಕೊಂಡು ಬಂದು ಈಗ ಎಕ್ಸಾಮಿಗೆ ಓದಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಅವಳು ಹ್ಯಾಂಡ್ ರೈಟಿಂಗ್ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, LKG UKGಲಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ಅವಳು ಜಸ್ಟ್ ಏನು LKG UKGನೇ ಒಂದು 10 ಸತಿ ಓದ್ತಾಳೇನೋ, ಅಷ್ಟು ಡಲ್ಲಿದ್ಲು. ಅಂದರೆ ಅವಳಿಗೆ ತುಂಬ ಪೆನ್ಸಿಲ್ ಗ್ರಿಪ್ ಇರ್ತಿರ್ಲಿಲ್ಲ, ಕಾನ್ಸಂಟ್ರೇಷನ್ ಇರ್ತಿರ್ಲಿಲ್ಲ. ಬಟ್ ಎಷ್ಟು ಚೆನ್ನಾಗಿ ಅವಳು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಿದೆ, ಎಷ್ಟು ನೀಟಾಗಿ ಬರೀತಿದ್ದಾಳೆ. ನನಗಂತೂ ತುಂಬಾ ಸ್ಯಾಟಿಸ್ಫೈಡ್. ಬೆಸ್ಟ್ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಇಂಪ್ರೂವ್ಮೆಂಟ್ ಇದೆಯಲ್ಲ, ನನಗೊಂಥರ ಕಾನ್ಫಿಡೆನ್ಸ್ ಬಂತು, ಏನೋ ಒಂದು ಇಂಪ್ರೂವ್ ಆಗ್ತಾಳೆ ಅಂತ. ಬಟ್ ಆ್ಯಕ್ಚುಲಿ LKG UKGಲೆಲ್ಲ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಹೇಳ್ತಿದ್ಲು, ಬರೀತಿದ್ಲು, ಬಟ್ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ, ಭಯ ಇರ್ತಿರ್ಲಿಲ್ಲ. ಬಟ್ ಡ್ರಾಸ್ಟಿಕ್ ಚೇಂಜು. ಪೇರೆಂಟ್ಸ್ ಸುಮಾರು ಜನ ನನಗೆ ಅದೇ ಮೆಸೇಜ್ ಮಾಡ್ತಾಯಿದ್ರು, ಕಮೆಂಟ್ ಮಾಡ್ತಿದ್ರು, ಮಕ್ಕಳನ್ನ ಹೆಂಗೆ ಓದಿಸೋದು ಹೇಳಿ ಅಂತ. ಅದರಲ್ಲಿ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ. ಬಟ್ ನಿಮ್ಮ ಎಫರ್ಟ್ ಏನಿದೆ ಗೊತ್ತಾ, ಅದು ಡೈಲಿ ಬೇಸಿಸಲ್ಲಿ ಹಾಕಬೇಕು. ಅದು ಒಂದು 7th ಸ್ಟ್ಯಾಂಡರ್ಡ್ವರೆಗೂ ನಾವು ಎಷ್ಟು ಎಫರ್ಟ್ಸ್ ಹಾಕಿದ್ರೂ ಕಡಿಮೆ ಅಂತಲೇ ಹೇಳ್ಬೋದು. ಡೈಲಿ ಬೇಸಿಸ್ ಮೇಲೆ ಅವ್ರಿಗೆ ಏನು ಹೇಳ್ಕೊಡ್ತಾರೋ ಸ್ಕೂಲಲ್ಲಿ ಮನೇಲಿ ಓದಿಸ್ಬೇಕು. ಇನ್ ಕೇಸ್ ನೀವು ಓದಿಲ್ಲ ಅಂದರೆ ಟ್ಯೂಷನ್ ಅಂತೂ ಮಸ್ಟ್. ಟ್ಯೂಷನ್ ಮಸ್ಟ್ ಏನಕ್ಕೆ ಹೇಳಿದ್ರೆ, ಯಾರಾದರೂ ಅವ್ರಿಗೆ ಗೈಡೆನ್ಸ್ ಕೊಡಲೇಬೇಕು. ಟೀಚರ್ಸೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಯಾವ ಟ್ಯೂಷನ್ನು ಬೇಡ. ಟೀಚರ್ಸ್ಗೆ ರಿಕ್ವೆಸ್ಟ್ ಮಾಡಿಕೊಂಡು, ಈ ಥರ ನಾವು ಓದಿಲ್ಲ, ಪ್ಲೀಸ್ ಸ್ವಲ್ಪ ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಅವ್ರಿಗೆ ಓದಿಸಿ ಅಂದರೆ, ನಾವುಗಳೆಲ್ಲ ಹಾಗೆ ಓದಿಸಿರೋದು. ನಾವು ಏನೋ ಒಂದು ಅವ್ರಿಗೆ ಮನೇಲಿ ಯಾರೂ ಓದಿಸೋರಿಲ್ಲ ಅಂದರೆ ನಾವೇ ತುಂಬ ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ತುಂಬ ಚೆನ್ನಾಗಿ ಓದಿಸ್ತಾ ಇದ್ವಿ. ಸೊ ಅದೇ ಥರ ನೀವು ಟೀಚರ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪನೇ ಕಷ್ಟಪಟ್ಟರು ಆದರೂ ಪರವಾಗಿಲ್ಲ, ಟ್ಯೂಷನ್ಸ್ ಕಳಿಸ್ಬಿಟ್ಟು ಅವ್ರಿಗೆ ಒಳ್ಳೆ ಗೈಡೆನ್ಸು ಚಿಕ್ಕ ವಯಸ್ಸಿಂದನೇ ಕೊಡಬೇಕು. ಈಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಎಷ್ಟು ಕಲಿಬೇಕಾಗಿರೋದಿರುತ್ತೆ, ಅದನ್ನು ಕಲ್ತಿಲ್ಲ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಕಲಿಯೋಕ್ಕೆ ಟೈಮೇ ಇರಲ್ಲ. ಅದನ್ನು ಕಲೀಲೇಬೇಕು. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅಟ್ಲೀಸ್ಟ್ 100% ಕಲಿತಾ ಇದ್ರೂ 80-90% ಕಲಿಬೇಕು. ತುಂಬ ಡಲ್ ಇದ್ದಾರೆ ಅಂದರೆ ಅಟ್ಲೀಸ್ಟ್ 60% ಕಲಿಬೇಕು. ಈಗ ನೋಡಿ, ಕಾಗುಣಿತ ಕಲಿಬೇಕು, ಅಕ್ಷರಗಳು ಕಲಿಬೇಕು, ವರ್ಡ್ಸು, ಸ್ವಲ್ಪ ಸೆಂಟೆನ್ಸ್ ಫಾರ್ಮೇಷನ್, ಇದೆಲ್ಲ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಮುಗಿಸ್ಬಿಡ್ಬೇಕು. ನಾನು ಸೆಕೆಂಡು ಥರ್ಡಲ್ಲಿ ಅಕ್ಷರಗಳು ಕಲಿತೀನಿ ಅಂದರೆ ಆಗ ಲ್ಯಾಗಿಂಗ್ ಆಗ್ತಾರೆ, ಆಗ ಫೇಲ್ ಸ್ಟೂಡೆಂಟ್ಸ್ ಆಗ್ತಾರೆ. ಯಾವ ಕ್ಲಾಸಲ್ಲಿ ಏನು ಕಲಿಬೇಕು ಅದನ್ನು ಕಲಿಸ್ತಾನೆ ಇರಬೇಕು. ರೆಗ್ಯುಲರ್ ಮಾನಿಟರಿಂಗ್ ಮಾಡಬೇಕು. ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಗದರ್ಬೇಕಾಗುತ್ತೆ. ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಅವ್ರಿಗೇನೆ ಜವಾಬ್ದಾರಿ ಅಂತ ಬರ್ತಾ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ನಗ್ನಗ್ತಾ ಮೋಟಿವೇಶನ್ನು, ಅವ್ರಿಗೆ ಆಟಾಡ್ಕೊತ ಯಾವ್ಯಾವ ಟ್ರಿಕ್ಸ್ ನಿಮ್ಮ ಮಕ್ಳಿಗೆ ಬಾಕ್ತಾರೋ ಆ ಥರ ಎಲ್ಲ ಯೂಸ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ನಾನು ನಿನ್ನೇನೋ ನನ್ನ ಬ್ಲಾಗಲ್ಲಿ ಹೇಳಿದ್ದೆ, ನನಗೆ ಎಷ್ಟೇ ತಲೆನೋವು ಬಂದರೂ ನನಗೆ 1 ಸೆಕೆಂಡ್ ಅವಳ ಮೇಲೆ ಕೋಪ ಮಾಡ್ಕೋತಾ ಇರಲಿಲ್ಲ, ನಗ್ನಗ್ತಾನೆ ಹೇಳ್ಕೊಡ್ತಾ ಇದ್ದೆ. ಬಟ್ ಅವ್ರು ನಾವು ಕೋಪ ಮಾಡ್ಕೊಂಡಿದ್ದೀವಿ ಅಂದರೆ ಅವ್ರಿಗೊಂಥರ ವಿರಕ್ತಿ ಬಂದ್ಬಿಡುತ್ತೆ. ಆಮೇಲೆ ಎನ್ಕರೇಜ್ ಮಾಡಬೇಕು. ಚಿಕ್ಕದು ಮಾಡಿದ್ರು ಕೂಡ ಅವ್ರು ಇಂದ ಅಹಾವರೆಗೂ ಬರೆದ್ರು ಕೂಡ ವಾವ್ ಎಷ್ಟು ಚೆನ್ನಾಗಿ ಬರೆದಿದ್ಯಾ ಅಂತ ಎನ್ಕರೇಜ್ ಮಾಡ್ತಿರ್ಬೇಕು. ಹೊಗಳ್ತಾನೇ ಇರಬೇಕು. ನನ್ನ ಚಿಕ್ಕವಳಂತೂ ನಾನು ಇಷ್ಟು ಬರೀತಾಳೆ, ಅಮ್ಮ ನೋಡು ಬರೆದಿದ್ದೀನಿ. ಬಟ್ ಅವ್ರಿಗೆ ಏನು ಗೊತ್ತಾ, ನಾವೇನೋ ಅದು ಏನು ಇಷ್ಟೇ ಅಂತ ಅನಿಸುತ್ತೆ, ಅದು ಅವ್ರಿಗೂ ದೊಡ್ಡ ಸಾಧನೆ ಥರ ಇರುತ್ತೆ. ಅದಕ್ಕೆ ಏನೇ ಇದ್ರೂ ಕೂಡ ಹೊಗಳ್ತಾ ಇದ್ದರೆ ಅವ್ರಿಗೂ ಒಂಥರ ಖುಷಿ ಥರ ಆಗ್ತಾ ಇರುತ್ತೆ. ಹೇಳ್ತಾ ಇದ್ನಲ್ಲ, ಫಸ್ಟ್ ಪಾಯಿಂಟ್ ಬಂದು ಫಿಸಿಕಲಿ ಸ್ಟ್ರಾಂಗ್ ಇರಲೇಬೇಕು. ನಾವು ವೀಕ್ ಇದ್ದೀವಿ, ಬಾಡಿ ವೀಕ್ ಇದೆ ಅಂದರೆ ಯಾರೂ ನಮ್ಮನ್ನು ವ್ಯಾಲ್ಯೂ ಆಗೋಲ್ಲ. ನಮ್ಮ ಬಾಡಿ ಬಗ್ಗೆ ವರ್ಕ್ ಮಾಡಬೇಕು. ಏನಕ್ಕೆ ಅಂದರೆ ನಾವೇನೋ ಫಿಗರ್ ತುಂಬ ಹೀರೋಯಿನ್ಗಳ ಥರ ಫಿಗರ್ ಆಗಬೇಕು ಅಂತಲ್ಲ, ಫಿಸಿಕಲಿ ಫಿಟ್ ಆಗೋಕ್ಕೆ.
ತಿನ್ನಿರೋರು ಫಿಟ್ ಇಲ್ಲ ಅಂತ ಅಲ್ಲ, ಫ್ಯಾಟ್ ಇರೋರು ಫಿಟ್ ಇಲ್ಲ ಅಂತಲ್ಲ. ಎಷ್ಟೋ ಜನ ದಪ್ಪ ಇರೋರು ಕೂಡ ಎಷ್ಟು ಫ್ಲೆಕ್ಸಿಬಲ್ ಆಗಿ ಡ್ಯಾನ್ಸ್ ಮಾಡ್ತಾರೆ, ಎಷ್ಟು ಸಣ್ಣ ಇದ್ದರೂ ಕೂಡ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಬಾಡಿ ಬಿಲ್ಡರ್ಸ್ ಆಗಿರ್ತಾರೆ. ಸೊ ಇದು ಸೈಜ್ ಬಗ್ಗೆ ಅಂತಲ್ಲ, ನೀವು ಎಷ್ಟು ಫಿಟ್ ಆಗಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ಮಾತಾಡಿದ್ರೆ ಆ ನೋವು ಈ ನೋವು ಆ ಕಾಯಿಲೆ ನನ್ನ ಕೈಲಾಗಲ್ಲ, ಏನೋ ಒಂದು ನೀರಿನ ಕ್ಯಾನ್ ಎತ್ತು ಅಂದರೆ ಆಗಲ್ಲ, ಈ ಥರ ಎಲ್ಲ ಹಾಕ್ಬಿಟ್ರೆ ಯಾರು ನಿಮ್ಗೆ ಬೆಲೆ ಕೊಡ್ತಾರೆ? ಇರೋದೇ ಅವಳು ವೀಕು, ಎತ್ತಾಗ್ದು ಸೈಡಲ್ಲಿ ಇಡ್ತಾರೆ, ನಿಮಗೆ ಅಂತ ಏನೂ ಬೆಲೆನೇ ಕೊಡಲ್ಲ. ಸೊ ಅದಕ್ಕೆ ಫಸ್ಟು ಫಿಸಿಕಲ್ ಫಿಟ್ನೆಸ್ ಇದ್ದಾಗ ಮಾತ್ರ ನಾವು ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ ನಮಗೆ ಆ್ಯಡ್ ಆಗೇ ಆಗುತ್ತೆ. ಸೆಕೆಂಡ್ ಬಂದು ಮೆಂಟಲಿ ಸ್ಟ್ರಾಂಗು. ಫಿಸಿಕಲಿ ಸ್ಟ್ರಾಂಗ್ನೆಸ್ ಆಯ್ತಲ್ಲ, ನಾವು ಏನು ಥಿಂಕ್ ಮಾಡ್ತೀವಿ, ಏನಾದ್ರು ಒಂದು ಬ್ಯಾಡ್ ಸಿಚುವೇಶನ್ಸ್ ಬಂತು, ವರ್ಸ್ಟ್ ಸಿಚುವೇಶನ್ಸ್ ಬಂತು, ನಮ್ಗೆ ಯಾರೋ ಹೀಯಾಳ್ಸ್ ಮಾತಾಡ್ತಿದ್ದಾರೆ, ರೆಸ್ಪೆಕ್ಟ್ ಕೊಡ್ತಿಲ್ಲ, ಏನೋ ಒಂದು ಜಗಳ ಆಗ್ತಾಯಿದೆ, ಏನೋ ಕಾಂಟ್ರವರ್ಸಿ ಆಗ್ತಾಯಿದೆ, ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವ, ರೆಸ್ಪಾಂಡ್ ಮಾಡ್ತೀವ, ಅದ್ರ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೋಪ ಬಂದಾಗ ಬೇಗನೆ ರಿಯಾಕ್ಟ್ ಮಾಡಿಬಿಡೋದು, ಯಾರೋ ಏನೋ ನಿಮಗೆ ಕೋಪ ತರಿಸ್ತಾ ಇದ್ದಾರೆ ಅಂತ ಒಂಥರ ಪ್ರೊವೋಕ್ ಮಾಡಿಬಿಡೋದು. ನೀವು ಹೆಂಗೆ ಕಾಮ್ ಆಗಿರ್ತೀರ, ಎಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀರ, ಎಷ್ಟು ಏನೇ ಯಾರೋ ಪ್ರೊವೋಕ್ ಅಂದರೆ ಯಾರನ್ನ ನಿಮಗೆ ಕೋಪ ತರಿಸೋದು ಆ ಥರ ಎಲ್ಲ ಮಾಡಿದ್ರು ಕೂಡ ಎಷ್ಟು ನೀವು ನಿಮ್ಮ ತಾಳ್ಮೆನ ತಂದ್ಕೊಂಡಿರ್ತೀರ, ಮೆಂಟಲಿ ಸ್ಟ್ರಾಂಗ್ ಇರ್ತೀರ, ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ಹೆಂಗೆ ಎಲ್ಲನೂ ನೀಟಾಗಿ ಒಂದು ಬ್ಯಾಲೆನ್ಸ್ಡಾಗಿ ನಡ್ಸ್ಕೊಂಡು ಹೋಗ್ತೀರಾ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ಫಿಸಿಕಲಿ ಸ್ಟ್ರಾಂಗ್ ಇರಬೇಕು, ಸೆಕೆಂಡು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ನಾವು. ಥರ್ಡ್ ಏನು ಗೊತ್ತಾ, ನಾವು ಸ್ವಲ್ಪ ನಮಗೆ ರೆಸ್ಪೆಕ್ಟ್ ಕೊಡಬೇಕು, ವ್ಯಕ್ತಿತ್ವ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಕಾಮ್ನೆಸ್ ಇರಬೇಕು, ಸೈಲೆನ್ಸ್ ಇರಬೇಕು. ಒಟ್ಟ ಮಾತಾಡ್ತಾ ಇದ್ದರೆ ಒಂದು ಬೆಲೆ ಇರಲ್ಲ. ಆಮೇಲೆ ನಾವು ಏನೇ ಒಂದು ಮಾತಾಡಿದ್ರೂ ಕೂಡ ತೂಕವಾಗಿರಬೇಕು, ಒಂದು ವ್ಯಾಲ್ಯೂ ಇರಬೇಕು. ನಾವು ಏನು ವರ್ಡ್ಸ್ ಯೂಸ್ ಮಾಡ್ತೀವಿ, ಯಾವ ರೀತಿ ಮಾತಾಡ್ತೀವಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಏನು ಮಾತಾಡ್ತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟೋ, ಯಾವ ರೀತಿ ಮಾತಾಡ್ತೀವಿ ಅನ್ನೋದು ಅದಕ್ಕಿಂತ ತುಂಬಾ ಇಂಪಾರ್ಟೆಂಟು. ಒಂದು ಒಳ್ಳೆ ಟೋನ್ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ಒಂದು ಸ್ಟ್ರಾಂಗ್ ಪಾಯಿಂಟ್ ಹೇಳ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಆ ಟೋನಲ್ಲಿ ಹೇಳ್ಕೋಬೇಕಾಗತ್ತೆ. ಏನೋ ಒಂಥರ ಚೈಲ್ಡಿಶ್ ಆಗಿ ಮಾತಾಡೋದು, ಬಾಲಿಶವಾಗಿರೋದು ಆ ಥರ ಎಲ್ಲ ಹೇಳ್ಬಿಟ್ರೆ ಯಾರೂ ನಮಗೆ ವ್ಯಾಲ್ಯೂ ಕೊಡಲ್ಲ. ಸೊ ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಏನಾಗ್ತಿದೆ ಗೊತ್ತಾ, ಇದಕ್ಕೊಂದು ಸ್ಟೋರಿ ಹೇಳಬೇಕು ಅನಿಸುತ್ತೆ. ನಾನು ಬುದ್ಧಂದು ನಾನು ಯಾವಾಗಲೂ ತುಂಬಾ ಕೇಳ್ತಾ ಇರ್ತೀನಿ. ಒಂದು ಸತಿ ಈ ಕಾಮ್ನೆಸ್ ಅಂದರೆ ಏನು ಅಂದರೆ ಸ್ಟಿಲ್ನೆಸ್ ಆಫ್ ಮೈಂಡ್. ಅಂದರೆ ನಿಮ್ಮ ಮೈಂಡ್ನ ಎಷ್ಟು ಕಾಮಾಗಿ ಇಟ್ಕೊಳ್ತೀರಾ ಅದನ್ನು ಸ್ಟಿಲ್ನೆಸ್ ಆಫ್ ಮೈಂಡ್, ಕಾಮ್ನೆಸ್ ಅಂತ ಹೇಳ್ತೀವಿ. ಒಂದು ಸತಿ ಬುದ್ಧ ಒಂದು ಶಿಷ್ಯನಿಗೆ ಹೋಗ್ಬಿಟ್ಟು ಒಂದು ಕೆರೆಯಲ್ಲಿ ನೀರು ತೊಗೊಂಬ ಅಂತ ಹೇಳಿದ್ನಂತೆ. ನೀರು ತರಕ್ಕೆ ಹೋದ್ನಂತೆ ಆ ಶಿಷ್ಯ. ಅಲ್ಲಿ ಏನಾಗಿತ್ತು ಅಂದರೆ ಒಂದು ಕೆರೆ ಇತ್ತು. ಕೆರೆಯಲ್ಲಿ ಆಗ್ತಾನೆ ಅದನ್ನು ಯಾವುದೋ ಒಂದು ಅಂದರೆ ಏನದು ಹಸು ಏನೋ ಪಾಸಾಗಿತ್ತು ಆ ಕೆರೆಯಲ್ಲಿ. ಅಂದರೆ ಮಣ್ಣೆಲ್ಲ ಮೇಲೆ ಬಂದ್ಬಿಟ್ಟು ಎಲ್ಲ ಮಣ್ಣಾಗಿತ್ತು, ನೀರೆಲ್ಲ ಮಣ್ಣಾಗೋಗಿತ್ತು. ಆಮೇಲೆ ಅದು ಶಿಷ್ಯ ಬಂದ್ಬಿಟ್ಟು ಬುದ್ಧನ ಹತ್ರ ಹೇಳ್ತಾನೆ, ಇಲ್ಲ ನೀರೆಲ್ಲ ಮಣ್ಣಾಗ್ಬಿಟ್ಟಿದೆ, ನನ್ನ ಕೈಯಲ್ಲಿ ತರೋಕ್ಕಾಗಲ್ಲ, ನೀರು ಚೆನ್ನಾಗಿರಲ್ಲ ಅಂತ ಹೇಳಿದಂತೆ. ಮತ್ತು ಬುದ್ಧ ಹೇಳಿದಂತೆ ಮತ್ತೆ ಹೋಗು, ಅಲ್ಲಿ ಹೋಗ್ಬಿಟ್ಟು ನೋಡು ಅಂತ ಸ್ವಲ್ಪ ಹೊತ್ತಾದ್ಮೇಲೆ ಹೇಳಿದಂತೆ. ಮತ್ತೆ ಹೋದಂತೆ ಇನ್ನೊಂದು ಸ್ವಲ್ಪ ಹಾಗೆ ಮಣ್ಣೇ ಇರುತ್ತಂತೆ. ಮತ್ತೆ ಬಂದು ಹೇಳ್ತಾನೆ, ಇಲ್ಲಪ್ಪ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಇನ್ನೂ ಮಣ್ಣು ಹಾಗೆ ಇದೆ ಅಂತ. ಮತ್ತೆ 1 ಅವರ್ ಬಿಟ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ನೀರು ತೊಗೊಂಬ ಅಂತ ಬುದ್ಧ ಶಿಷ್ಯನಿಗೆ ಹೇಳ್ತಾನಂತೆ. ಆಗ ನೋಡಿದ್ರೆ ಎಲ್ಲ ನೀರು ತಿಳಿಯಾಗಿತ್ತು, ಒಳ್ಳೆ ನೀರು ಮೇಲಿತ್ತು, ಕೆಳಗಡೆ ಎಲ್ಲ ಅದು ಏನದು ಮಣ್ಣೆಲ್ಲ ಕೆಳಗಡೆ ಹೋಗಿ ಕೂತಿತ್ತಂತೆ. ಆಮೇಲೆ ಬುದ್ಧ ಬಂದು ಹೇಳಿದಂತೆ, ಈಗ ಹೆಂಗೆ ನಿಮಗೆ ಕ್ಲಿಯರ್ ವಾಟರ್ ಸಿಕ್ತು ಅಂದರೆ ಕ್ಲೀನ್ ವಾಟರ್ ಸಿಕ್ತು, ಫಸ್ಟೆಲ್ಲ ಮಣ್ಣೀರಿತ್ತಲ್ಲ ಹೇಗೆ ಸಿಕ್ತು ಅಂದರೆ ಆಗ ಹೌದಲ್ವಾ, ಹೇಗೆ ನನಗೆ ಕ್ಲಿಯರ್ ವಾಟರ್ ಸಿಕ್ತು ಅಂತ ಶಿಷ್ಯ ಆಶ್ಚರ್ಯಪಡ್ತಿದ್ದೆ. ಬುದ್ಧ ಹೇಳಿದಂತೆ, ಅದೇ ಥರ ಜೀವನನೂ ಅಷ್ಟೇ, ನೀವೆಷ್ಟು ಟೈಮ್ ಕೊಡ್ತಿರೋ, ಕಾಮಾಗಿರ್ತಿರೋ, ಸ್ಟಿಲ್ನೆಸ್ ಆಫ್ ಮೈಂಡ್ ಇಟ್ಕೊಳ್ತಿರೋ, ಎಷ್ಟೋ ಪ್ರಾಬ್ಲಮ್ಸು ಅದಕ್ಕದೇ ಸಾಲ್ವ್ ಆಗಿಬಿಡುತ್ತೆ. ನೀನು ಹೋಗ್ಬಿಟ್ಟು ಅಲ್ಲಿ ಕೆರೆ ನೀರಲ್ಲಿ ಏನೂ ಮಾಡಿಲ್ಲ, ಟೈಮ್ ಕೊಟ್ಟೆ ಅಷ್ಟೇ, ಟೈಮ್ ಕೊಟ್ಟಾಗ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸ್ವಲ್ಪ ಕಾಮಾಗಿರಬೇಕು, ಪೇಷನ್ಸಿಂದ ಇರಬೇಕು, ಸೊ ಸ್ಟಿಲ್ನೆಸ್ ಆಫ್ ಮೈಂಡ್ ಇರಬೇಕು ಅಂತ ಹೇಳ್ತಾರೆ. ಸೊ ಯಾವಾಗಲೂ ಅಷ್ಟೇ ಒಂದು ಸೈಲೆನ್ಸ್ ಇದ್ದಾಗ, ಕಾಮ್ನೆಸ್ ಇದ್ದಾಗ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ಎಲ್ಲದಕ್ಕೂ ನಾವು ರಿಯಾಕ್ಟ್ ಆಗಲೇಬೇಕು ಅಂತ ಏನಿಲ್ಲ, ಎಷ್ಟೋದಕ್ಕೆ ನಾವು ರಿಯಾಕ್ಟ್ ಮಾಡೋ ಅವಶ್ಯಕತೆನೇ ಇರಲ್ಲ. ಅಂಥದ್ದಕ್ಕೆ ಒಂದು ಸ್ಮೈಲ್ ಕೊಟ್ಟೋ, ಒಂದು ಲುಕ್ ಕೊಟ್ಟೋ ಎಷ್ಟೋ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಸೈಲೆನ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನಮ್ಮ ಒಂದು ವ್ಯಕ್ತಿತ್ವದ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೈಲೆಂಟಾಗಿದ್ದಾರೆ ಅಂದರೆ ಯಾರಾದರೂ ನೋಡಿ, ಯಾರಾದರೂ ಗ್ರೇಟ್ ಪರ್ಸನ್ಸ್ ತುಂಬ ಸೈಲೆಂಟಾಗಿರ್ತಾರೆ, ಅವರೇನೋ ಮಾತಾಡ್ತಾರೆ ಅಂದರೆ ಎಲ್ಲರೂ ಸೈಲೆಂಟಾಗಿ ಹೋಗ್ತಾರೆ, ಅಂದರೆ ಅವ್ರಿಗೆ ಅಷ್ಟು ರೆಸ್ಪೆಕ್ಟು. ಯಾರಾದರೂ ವಟ ಅಂತಿದ್ದಾರೆ ಅಂದರೆ ಸೈಲೆಂಟಾಗಿ ಇರಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ನಾವು ಏನು ಮಾತಾಡ್ತೀವಿ, ಎಷ್ಟು ಮಾತಾಡ್ತೀವಿ, ಹೇಗೆ ಮಾತಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ 4th ಬಂದು ಪೇಷನ್ಸ್. ನಾವು ಆತುರವಾಗಿ ಏನೇನೋ ಮಾತಾಡ್ಬಿಡೋದು, ಹೆಂಗೆ ಹ್ಯಾಂಡಲ್ ಮಾಡ್ತೀವಿ, ಎಷ್ಟು ಪೇಷನ್ಸಿಂದ ಇರ್ತೀವಿ, ಅದು ತುಂಬಾ ಮ್ಯಾಟ್ರಾಗುತ್ತೆ. ಒಂದು
ಆ ಥರ ಇದ್ದರೆ ಮಾತ್ರ ಒಂದು ಬೆಲೆ ಅನ್ನೋದು ಕಳ್ಕೊಂಡ್ಬಿಡ್ತೀವಿ. ಪಟ ಪಟ ಏನೋ ಒಂದು ಮಾತಾಡ್ಬಿಡೋದು, ಡಿಸಿಷನ್ ಏನೋ ಒಂದು ಆ ಥರ ಇರಬಾರ್ದು. ಏನೋ ಒಂದು ಪಟ ಅಂತ ಡಿಸಿಷನ್ ತೊಗೊಂಬಿಡೋದು, ಆಮೇಲೆ ಅಯ್ಯೋ ಡಿಸಿಷನ್ ರಾಂಗ್ ಅಂತ ರಿಗ್ರೆಟ್ ಮಾಡ್ಕೊಳ್ಳೋದು. ಪದೇ ಈ ಥರನೇ ಡಿಸಿಷನ್ನು ಒಂಥರ ಆ ಥರ ಪಡ್ತಾಯಿದ್ರೆ, ಪೇಷನ್ಸ್ ಇಲ್ಲದೇ ಇದ್ದರೆ ಯಾರೂ ನಮಗೆ ವ್ಯಾಲ್ಯೂ ಕೊಡೋಲ್ಲ. ಒಂಥರ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಅವ್ರಿಗೆ ಪೇಷನ್ಸ್ ಇಲ್ಲ. ಪೇಷನ್ಸ್ ಇರಬೇಕು ಮತ್ತು ಕಾಮ್ನೆಸ್, ಇದೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ಡು. ನಮಗೆ ಪೇಷನ್ಸ್ ಇದ್ದರೆ ನಾವು ಎಷ್ಟು ನಿಧಾನಕ್ಕೆ ಮಾತಾಡ್ತೀವಿ, ಕಾಮಾಗಿ ಮಾತಾಡ್ತೀವಿ. ಸೊ ಇದನ್ನೆಲ್ಲ ಡೈಲಿ ಬೇಸಿಸಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಬಂದು ಓವರ್ ಥಿಂಕಿಂಗ್. ಯಾರಾದರೂ ಪರ್ಸನ್ ಓವರ್ ಥಿಂಕಿಂಗ್ ಮಾಡ್ತಾರೆ ಅಂದರೆ ಅವ್ರ ಹತ್ರ ನಾನು ಹೋಗೋಕ್ಕೆ ಇಷ್ಟ ಆಗುತ್ತಾ, ಅವ್ರಿಗೆ ಬೆಲೆ ಕೊಡಬೇಕು ಅಂತ ಅನ್ಸುತ್ತಾ? ಓವರ್ ಥಿಂಕಿಂಗ್ ಮಾಡ್ತಾರೆ, ಅವರು ಸಂಕಟ ಪಡ್ತಾರೆ, ಅವರು ಒಂಥರ ರಿಯಾಕ್ಟ್ ಮಾಡ್ತಾರೆ, ಜೊತೆಲಿರೋರ್ನು ಸ್ವಲ್ಪ ಹಾಳು ಮಾಡಿಬಿಟ್ಟು ತುಂಬಾ ಟೆನ್ಷನ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಫ್ಯೂಚರ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನಾವು ಪ್ರಿಕಾಷನ್ ತೊಗೋಬೋದು, ಕರೆಕ್ಟು. ಫ್ಯೂಚರ್ ಬಗ್ಗೆ ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ. ಅಲ್ಲಿ ನಾವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಲಾಸ್ ಆದರೆ ಏನಾಗುತ್ತೆ ಅನ್ನೋದು, ಅದೇನೋ ರಾಂಗ್ ಅಂತ ಅಲ್ಲ. ನೆಗೆಟಿವ್ ಆಗಿ ಥಿಂಕ್ ಮಾಡಿ ನಾವೇನು ಕೇರ್ ತೊಗೋಬೇಕು ಅದನ್ನು ತೊಗೋಬೇಕು. ಓವರಾಗಿ ಏನೋ ಆಗಿಬಿಡುತ್ತೆ ಅಂತ ಹಾಕ್ಬಿಟ್ಟು ನಿಮ್ಮ ಪೀಸ್ನು ಹಾಳು ಮಾಡಿಕೊಂಡು, ಜೊತೆಲಿರೋರ್ನು ಪೀಸ್ನ ಯಾರು ನಿಮಗೆ ಬೆಲೆ ಕೊಡ್ತಾರೆ ಈ ಥರ ಟೆನ್ಷನ್ ಮಾಡಿಕೊಂಡು ಇದ್ದರೆ? ಸೊ ಯಾವಾಗಲೂ ಅಷ್ಟೇ ಕಾಮಾಗಿರಿ, ಆಗ ಓವರ್ ಥಿಂಕಿಂಗ್ ಬರಲ್ಲ. ಯಾವಾಗಲೂ ಅಷ್ಟೇ ಏನು ಬಿಡಪ್ಪ ಅವಳು ಬರೀ ಓವರ್ ಥಿಂಕೇ ಮಾಡ್ತಿರ್ತಾಳೆ, ಬರೀ ನೆಗೆಟಿವ್ ಥಾಟ್ಸೇ ಇರುತ್ತೆ, ಅವ್ಳಿಗೆ ಏನಕ್ಕೆ ಅಂತ ಒಂಥರ ತಾತ್ಸರ ಬಂದುಬಿಡುತ್ತೆ, ನೆಗ್ಲೆಕ್ಟ್ ಬರುತ್ತೆ. ಅದರಿಂದ ಯಾವಾಗಲೂ ಅಷ್ಟೇ ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟು ನೋಡಿ, ನಾನು ಬೆಂಡೆಕಾಯಿ ತಂದಿದ್ನಲ್ಲ, ಈ ಥರ ಎಷ್ಟು ಮೋಸ ಹೋಗ್ತೀನಿ ಅಂತ ನನಗೆ ಅನಿಸ್ಬಿಡ್ತು. ಅದು ರೈತರು ತಂದಿದ್ದು ಅಂತ ಆಟೋದಲ್ಲಿ ಮಾರ್ತಾಯಿದ್ರು. ನೋಡಿದ್ರೆ ಎಷ್ಟು ಹುಳ ಅಂದರೆ ತರಕಾರಿ ಕಟ್ ಮಾಡೋದೇ ಟೈಮ್ ಹಿಡಿಸುತ್ತೆ. ಇದು ಇನ್ನೂ ಟೈಮ್ ಹಿಡಿಸ್ತು ಎಲ್ಲ ಕ್ಲೀನ್ ಮಾಡಿ. ಅದೇನಾದರೂ ಹುಳ ಕಟ್ ಮಾಡಿದರೆ ಮತ್ತೆ ಟಿಶ್ಯೂ ಪೇಪರೆಲ್ಲ ಒರೆಸಿ, ಆ ಚಾಕುನ ತೊಳೆಯೋಂಗಿಲ್ಲ, ಆ ಟಿಶ್ಯೂ ಪೇಪರೆಲ್ಲ ಒರೆಸಿ ಮತ್ತೆ ಕಟ್ ಮಾಡಿ ಒಂಥರ ಬೇಜಾರೇ ಆಗೋಯ್ತು. ಆಮೇಲೆ ಪಲ್ಯ ಮಾಡೋಣ, ಸೊಪ್ಪು ಸಾರು ಮಾಡೋಣ, ಮುದ್ದೆ, ರೈಸು ಇದೆಲ್ಲ ಮಾಡ್ತಾಯಿದ್ದೀನಿ. ನೆಕ್ಸ್ಟು 6th ಪಾಯಿಂಟು, ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಚೆನ್ನಾಗಾಗಬೇಕು ಅಂದರೆ ನಾವು ಚೆನ್ನಾಗಿ ಓದಬೇಕು, ರೀಡ್ ಮೋರ್, ಅಪ್ಡೇಟ್ ಮಾಡ್ತಾ ಇರಬೇಕು. ನಾನೇನೋ USA ಏನಾಗ್ತಾಯಿದೆ, ಅಮೇರಿಕಾದಲ್ಲಿ ಏನಾಗ್ತಾಯಿದೆ, ಆಸ್ಟ್ರೇಲಿಯಾದಲ್ಲಿ ಏನಾಗ್ತಾಯಿದೆ ಅದನ್ನು ತಿಳ್ಕೊಳ್ಳಿ ಅಂತಲ್ಲ, ಅದನ್ನು ತಿಳ್ಕೊಂಡ್ರೂ ಒಳ್ಳೆಯದೇ. ಬಟ್ ಓದೋದ್ರಿಂದ ನಮ್ಮ ಜ್ಞಾನಾರ್ಜನೆ ಜಾಸ್ತಿ ಆಗುತ್ತೆ. ಏನರ ಬಗ್ಗೆ ಹೆಂಗಿರಬೇಕು, ಹೆಂಗೆ ಲೈಫ್ ಲೀಡ್ ಮಾಡಬೇಕು, ಪ್ರಪಂಚ ಹೆಂಗಿದೆ, ಹೆಂಗೆ ನಾವು ಹ್ಯಾಂಡ್ಲ್ ಮಾಡ್ಕೋಬೇಕು, ಮತ್ತು ಮಾರಲ್ ನಾಲೆಡ್ಜ್ ಹೆಂಗೆ, ಲೈಫ್ನ ಹೆಂಗೆ ಲೀಡ್ ಮಾಡಬೇಕು. ನೆಕ್ಸ್ಟು ನಾವು ಸ್ಟಡಿ ಟಿಪ್ಸ್ನ ಓದು, ಎಷ್ಟೊಂದು ಬುಕ್ಸ್ ಇರುತ್ತೆ. ಒಂದು ಒಳ್ಳೆ ಲೈಫ್, ರೆಸ್ಪೆಕ್ಟ್ಫುಲ್ ಲೈಫ್ನ ಲೀಡ್ ಮಾಡೋಕ್ಕೆ ಎಷ್ಟೊಂದು ನಮಗೆ ಗೊತ್ತಿಲ್ದಂಗೆ ನಾವು ತಪ್ಪು ಮಾಡ್ತಾ ಇರ್ತೀವಿ ಲೈಫಲ್ಲಿ. ನಾನು ಏನಕ್ಕೆ ಅದು ಲೈಫ್ ಲೆಸನ್ಸ್ದು ಎಲ್ಲನೂ ಓದ್ತಾ ಇರ್ತೀನಿ. ಅದೆಲ್ಲ ಅಪ್ಡೇಟ್ ಆಗ್ತಾಯಿದ್ರೆ ನಮಗೆ ನಾವೇನಾದರೂ ನಡ್ಕೊಳ್ಳೋ ಈಗ ನಾವು ನೋಡಿ, ಅದೆಲ್ಲ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಈಗ ನಾವು ಇಷ್ಟು ಓದಿದ್ದೀವಿ, ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಕೆಲಸದಲ್ಲಿ ಹೆಂಗಂಗೆ ಮಾತಾಡ್ಬಿಡೋದು, ಒಂದು ಹೈಯರ್ ಅಥಾರಿಟಿ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡೋದು, ಒಂಥರ ಬಾಡಿ ಲ್ಯಾಂಗ್ವೇಜಲ್ಲಿ ಏನಾದರೂ ಒಂದು ಟೆನ್ಷನ್ ತೋರಿಸೋದು, ಈ ಥರ ಎಲ್ಲ ಆಗಿಬಿಟ್ರೆ ನಾವು ಅಲ್ಲಿ ಸರ್ವೈವ್ ಆಗೋಕ್ಕಾಗತ್ತಾ? ಅದಕ್ಕೆ ಹೇಳೋದು, ಇದೂ ಇಂಪಾರ್ಟೆಂಟ್, ಲೈಫ್ ಲೆಸನ್ಸ್ ಇಂಪಾರ್ಟೆಂಟ್. ನಾವು ಓದಿರ್ತೀವಿ, ಸಕ್ಸಸ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಅರ್ನ್ ಮಾಡ್ತಾ ಇರ್ತೀವಿ ಅಂದ್ರೂ ಕೂಡ ಹೆಂಗೆ ನಮ್ಮ ಪರ್ಸ್ನಾಲಿಟಿ ಇದೆ, ಹೆಂಗೆ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ತೀವಿ, ಹೆಂಗೆ ನಾವು ಡೈಲಿ ಅದನ್ನು ಬೇಸಿಸಲ್ಲಿ ಇಂಪ್ರೂವ್ ಮಾಡ್ಕೋತೀವಿ, ಅದೂ ಇಂಪಾರ್ಟೆಂಟು. 7th ಪಾಯಿಂಟ್ ಬಂದು ಬಾಡಿ ಲ್ಯಾಂಗ್ವೇಜು. ಕೆಲವರೆಲ್ಲ ನೋಡ್ಬೋದು, ಈಗ ಇಬ್ಬರು ವ್ಯಕ್ತಿ ಇದ್ದಾರೆ ಅಂದ್ಕೊಳ್ಳಿ, ಇದಕ್ಕೆಲ್ಲ ಎಷ್ಟು ಕ್ಲಾಸಸ್ಗೆ ಹೋಗ್ತಾರೆ ಗೊತ್ತಾ, ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಇಟ್ಕೋಬೇಕು ಅಂದರೆ. ಒಂದು ಇಂಟರ್ವ್ಯೂಗೆ ಹೋಗ್ತೀವಿ, ಅಥವಾ ಯಾರ ಜೊತೆನೋ ನೀವೇ ಮನೇಲಿ ಮಾತಾಡ್ತಿರ್ತೀರ, ಏನೋ ಹಸ್ಬೆಂಡಿಗೆ ಏನೋ ಕನ್ವೆ ಮಾಡಬೇಕು, ಯಾರಿಗೋ ರಿಲೇಟಿವ್ಗೆ ಏನೋ ಕನ್ವೆ ಮಾಡಬೇಕು, ಟೆನ್ಷನ್ ಮಾಡಿಕೊಂಡು ಒಂಥರ ಗಾಬರಿ ಮಾಡಿಕೊಂಡು ಮಾತಾಡಿದ್ರೆ ಅವ್ರು ನಿಮ್ಗೇನು ಬೆಲೆ ಕೊಡ್ತಾರೆ? ಓ, ಇವಳೇ ಟೆನ್ಷನ್ ಆಗಿದ್ದಾಳೆ, ಇವಳಿಗೆ ಕಾನ್ಫಿಡೆನ್ಸ್ ಇಲ್ಲ, ಇವಳ ಮಾತು ನಾನೇನೇ ಕೇಳಬೇಕು ಅಂತ ಆ ರೀತಿ ತಾತ್ಸಾರ ಮಾಡಿಬಿಡ್ತಾರೆ. ಅದನ್ನು ಬಿಟ್ಟು ಕೂರಿಸ್ಕೊಂಡು ನಿಮ್ಮ ಬಾಡಿಲಿ ಶಿವರ್ ಆಗೋಕ್ಕೆ ಬೆವ್ರು ಬರೆಸ್ಕೊಂಡು, ಇದೆಲ್ಲ ಬೇಡ. ನಿಮಗೆ ನಿಮ್ಮ ಡಿಸಿಷನ್ ಬಗ್ಗೆ, ನಿಮ್ಮ ಮಾತುಗಳ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಅಂದರೆ ಯಾರಿಗೇನು ಹೆದರ್ಕೋಬೇಕು? ಅವ್ರು ಅದನ್ನು ಒಪ್ಕೋತಾರೋ ಇಲ್ಲೋ ಸೆಕೆಂಡರಿ, ಬಟ್ ನಿಮ್ಮ ಸೈಡಿಂದ ಅದನ್ನು ಕನ್ವೆ ಮಾಡಬೇಕಲ್ವಾ, ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ. ಕೈ ಹಿಸ್ಕೋದು, ಮತ್ತು ಕಣ್ಣದು ತುಂಬ ಬ್ಲಿಂಕ್ ಮಾಡೋದು, ಮತ್ತು ಏನದು ಕಾಲಲ್ಲೆಲ್ಲ ರಬ್ ಮಾಡ್ತಿರೋದು ನೋಡಿದ್ದೀನಿ ನಾನು. ಬಾಡಿ ಟೆನ್ಷನ್ ಮಾಡ್ಕೊಂಬಿಟ್ರೆ ಆ ಥರ ಎಲ್ಲ ಆಗುತ್ತೆ. ನೆಕ್ಸ್ಟ್ 8th ಪಾಯಿಂಟ್ ಬಂದು ಡಿಸಿಷನ್ ಮೇಕಿಂಗ್ ಯಾವಾಗಲೂ ಸರಿ ಇರಬೇಕು. ಯಾವ್ದಾದ್ರು ಸಿಚುವೇಷನಲ್ಲಿ ನೋಡಿ, ನಾವು ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀವಿ ಅಂದರೆ, ಈಗ ಯಾರಾದರೂ ಹಿರಿತಲೆ ಅಂತ ಇರ್ತಾರೆ ನೋಡಿ, ಅವ್ರಿಗೆ ಯಾಕೆ ಹಿರಿತಲೆ ಅಂತ ಹೇಳ್ತೀವಿ, ದೊಡ್ಡವರು ಅಂತ, ಅವರು ಎಲ್ಲದರಲ್ಲೂ ಯೋಚನೆ ಮಾಡಿ, ಅನಲೈಸ್ ಮಾಡಿ ಒಂದು ಒಳ್ಳೆ ಡಿಸಿಷನ್ ತೊಗೊಳ್ತಾರೆ ಅಂತಲೇ ಅವ್ರಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡೋದು. ಒಂದು ಒಳ್ಳೆ ಪೊಸಿಷನಲ್ಲಿದ್ದಾರೆ ಆಫೀಸಲ್ಲಿ ಅಂದರೆ ಅರ್ಥ ಏನೋ, ಅವ್ರ ಡಿಸಿಷನ್ ಮೇಕಿಂಗ್ ಚೆನ್ನಾಗಿರುತ್ತೆ ಅಂತ. ಮನೆಯಲ್ಲೂ ಕೂಡ ನಮಗೆ ಒಂದು ಬೆಲೆ ಇರಬೇಕು, ಒಳ್ಳೆ ಒಂದು ರೆಸ್ಪೆಕ್ಟ್ಫುಲ್ ಲೈಫು ಪೊಸಿಷನು ಬೇಕು ಅಂದರೆ ನಮ್ಮ ಡಿಸಿಷನ್ ಮೇಕಿಂಗ್
ಟೈಮಿಂಗು ಯಾವಾಗಲೂ ಕಾಮಾಗಿ ಪೇಷಂಟ್ ಆತರವಾಗಿ ಈಗ ಒಂದು ಸೀರೆ ತೊಗೊಳ್ಳೋದೇ ಇರಲಿ, ಒಂದು ಒಡವೆ ತೊಗೊಳ್ಳೋದೇ ಇರಲಿ, ಏನೇನೇ ಇರಲಿ, ಏನೇ ಆದರೂ ಕೂಡ ಒಂದು ಪೇಷನ್ಸ್ ಅದು ನಮಗೆ ಬೇಕಾ, ಅದು ವರ್ತಾ, ಚೌಕಾಸಿ ಮಾಡ್ಬೋದಾ, ಅದು ಏನಾದರೂ ನಾವು ಗೋಲ್ಮಾಲ್ ಆಗೋ ಚಾನ್ಸಸ್ ಇದೆಯಾ, ಏನಾದರೂ ಮೋಸ ಆಗ್ಬೋದಾ, ಸಣ್ಣ ಪುಟ್ಟ ಏನೋ ಆಗ್ತಿರತ್ತೆ. ದೊಡ್ಡದ್ರಲ್ಲಿ ಈ ಥರ ಏನಾದರೂ ಡಿಸಿಷನ್ ಮೇಕಿಂಗ್ ರಾಂಗ್ ಅಂದರೆ ಅದರಲ್ಲಿ ತುಂಬ ನಾವು ರೆಸ್ಪೆಕ್ಟ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟ್ ಏನು ಅಂದರೆ ನಾವು ಎಮೋಷ್ನಲಿ ಥಿಂಕ್ ಮಾಡೋಕ್ಕೆ ಹೋಗಬಾರ್ದು. ಎಲ್ಲದಕ್ಕೂ ಅಳ್ಳೋದು ಇದು ಸೊಲ್ಯೂಷನ್ ಅಲ್ಲ. ಅಳು ಬರುತ್ತೆ, ಒಬ್ಬರೇ ಅಳಬೇಕು ಹೊರತು ಒಬ್ಬರ ಮುಂದೆ ಅಳಕ್ಕೆ ಹೋಗಬಾರ್ದು. ಅವಳು ಮಹಾ ಅಂದರೆ ಏನು, ಅಳ್ತಾಳೆ ಅಂತ ನೆಗ್ಲೆಕ್ಟು, ತಾತ್ಸಾರ. ಅದಕ್ಕೆ ಆದಷ್ಟು ನಮ್ದು ಏನೇ ಇದ್ದರೂ ಕೂಡ ಆಮೇಲೆ ಕಣ್ಣೀರು ಯೂಸ್ ಮಾಡ್ಕೊಂಡು ಒಬ್ಬರನ್ನ ಕನ್ವಿನ್ಸ್ ಮಾಡೋದು, ಗೋಗರಿಯೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಏನು ವ್ಯಕ್ತಿತ್ವ ಇದೆ, ನಿಮಗೆ ರೆಸ್ಪೆಕ್ಟು, ನಿಮಗೆ ಅವ್ರು ಏನು ಕನ್ವಿನ್ಸ್ ಆಗ್ತಾಯಿಲ್ವಾ, ಕೆಲವು ಸತಿ ಬರುತ್ತೆ, ಇಲ್ಲ ಅಂತಲ್ಲ. ನಾನು ಕೆಲವು ಸತಿ ಅಳ್ತೀನಿ, ತುಂಬ ರೇರು ಅಳ್ತೀನಿ, ಇಲ್ಲ ಅಂತಲ್ಲ. ಬಟ್ ನನಗೊಬ್ಬರ ಮುಂದೆ ಕಣ್ಣೀರನ್ನ ತೋರಿಸ್ಕೊಳ್ಳೋಕೆ ಇಷ್ಟ ಆಗಲ್ಲ. ಏನೇ ಇದ್ದರೂ ಕಣ್ಣು ಅಂಚಲ್ಲಿ ಬರುತ್ತೆ, ಅದನ್ನೇ ಅಲ್ಲಿದ್ದ ಜಾಗ ಖಾಲಿ ಮಾಡಿಬಿಡ್ತೀನಿ, ಯಾರ ಸಿಂಪತಿನೂ ನನಗೆ ಬೇಡ ಅಂತ. ನೆಕ್ಸ್ಟ್ 10th ಪಾಯಿಂಟ್, ಸ್ಟೇ ಇಂಡಿಪೆಂಡೆಂಟ್. ಅಂದರೆ ಫೀಲಿಂಗ್ಸ್ ಇರಬೇಕು, ಎಲ್ಲ ಇರಬೇಕು, ಬಟ್ ಯಾರ್ದೋಗೋಸ್ಕರಂಗೆ ನಾವು ಅವ್ರು ಇಲ್ಲದೆ ನಾವು ಇರಲ್ಲ ಅನ್ನೋ ಲೆವೆಲ್ಗೆ ನಾವು ಹೋಗಬಾರ್ದು. ಒಬ್ಬರನ್ನ ಯಾರಿಗೂ ಗೋಗರಿಬಾರ್ದು, ಅಯ್ಯೋ ನನ್ನ ಲೈಫಲ್ಲಿ ಇರಿ ಅಂತ. ಅವರಾಗೆ ನಮ್ಮನ್ನು ಇಷ್ಟಪಟ್ಟು ನಮ್ಮನ್ನ ಇದು ಮಾಡಬೇಕು. ಅವ್ರು ತೀರಾ ಇಗ್ನೋರ್ ಮಾಡ್ತಿದ್ದಾರೆ ಅಂದರೆ ಜೊತೆಲಿ ಇದ್ದರೂ ಪರವಾಗಿಲ್ಲ, ನಿಮ್ಮ ಡ್ಯೂಟೀಸ್ನ ನೀವು ಮಾಡ್ಕೊಳ್ಳೋದು ಕಲಿಬೇಕು. ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಇಂಡಿಪೆಂಡೆಂಟಾಗಿ ಮೆಂಟಲಿ, ಆಮೇಲೆ ಫೈನಾನ್ಷಿಯಲಿ ಈಗ ಎಷ್ಟೊಂದು ಜನ ಹೌಸ್ ವೈಫ್ ಆಗಿರ್ತಾರೆ, ದುಡಿಯೋಕ್ಕಾಗಲ್ಲ, ಇಟ್ಸ್ ಓಕೆ. ನೀವು ಹೆಂಗೆ ಮನೇಲಿದ್ದರೂ ಕೂಡ ಹೆಂಗೆ ಹಿಂದಿನ ಕಾಲದಲ್ಲಿ ಎಷ್ಟು ಮನೆ ಮೇಂಟೈನ್ ಮಾಡ್ತಾಯಿದ್ರು ಗೊತ್ತಾ, ಅದನ್ನೆಲ್ಲ ಮೋಟಿವೇಟೆಡ್ ಆಗಿ ತೊಗೊಂಡು ಇಂಡಿಪೆಂಡೆಂಟಾಗಿ ಇದ್ಬಿಡಬೇಕು. ತುಂಬ ಡಿಪೆಂಡೆನ್ಸಿ ತೋರಿಸ್ಬಾರ್ದು. ಅಯ್ಯೋ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ, ಅವ್ರಿಗೆ ಮ್ಯೂಚುವಲ್ಲು ಏನೇ ರಿಲೇಷನ್ಶಿಪ್ ಇದ್ದರೂ ಕೂಡ ಮ್ಯೂಚುವಲಿ ಅವ್ರಿಗೂ ಇಷ್ಟ ಇರಬೇಕು, ನಮಗೂ ಇಷ್ಟ ಇರಬೇಕು. ಆಗ ಮಾತ್ರ ಒಂದು ಒಳ್ಳೆ ರೆಸ್ಪೆಕ್ಟ್ಫುಲ್ ಲೈಫ್ನ ಲೀಡ್ ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟು, ಯಾವಾಗಲೂ ಅಷ್ಟೇ ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ನಾನು ಇವತ್ತಿನಗಿಂತ ನಾಳೆ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು, ನಿಮ್ಗೇನು ಇಷ್ಟ ಅದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಿ, ಅದನ್ನೇ ಕಾನ್ಸಂಟ್ರೇಟ್ ಮಾಡಿ. ಏನಾದ್ರು ಒಂದು ಫೋಕಸ್ನ ಇಟ್ಕೊಳ್ಳಿ. ಏನೋ ಒಂದು ಕುಕ್ಕಿಂಗಲ್ಲಿ ಇಂಪ್ರೂವ್ ಮಾಡ್ಕೋಬೇಕಾ, ಏನೋ ಒಂದು ಫಿಸಿಕಲ್ ಫಿಟ್ನೆಸ್ಸಲ್ಲಿ ಇಂಪ್ರೂವ್ ಮಾಡ್ಕೋಬೇಕಾ, ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರೆ ಇಂಪ್ರೂವ್ ಮಾಡ್ಕೋಬೇಕಾ, ಹೊರಗಡೆ ನೀವು ಏನಾದರೂ ಕೆರಿಯರ್ ಇಂಪ್ರೂವ್ ಮಾಡ್ಕೋಬೇಕಾ, ಸ್ಟಡೀಸ್ ಇಂಪ್ರೂವ್ ಮಾಡ್ಕೋಬೇಕಾ, ಮಕ್ಕಳನ್ನ ಹೇಗೆ ನೋಡ್ಕೊಳ್ಳೋದು ಅಂತ ಇಂಪ್ರೂವ್ ಮಾಡ್ಕೋಬೇಕಾ. ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಾ ಹೋದರೆ ನಮ್ಮ ವ್ಯಕ್ತಿತ್ವ ಒಂದು ರೆಸ್ಪೆಕ್ಟ್ಫುಲ್ ಲೈಫ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಇಷ್ಟೆಲ್ಲ ಕಷ್ಟಪಡೋದು ಲೈಫಲ್ಲಿ ನಮಗೊಂದು ರೆಸ್ಪೆಕ್ಟ್ ಬೇಕು ಅಂತ. ಅದ್ರಗೋಸ್ಕರ ನಾವು ವರ್ಕ್ ಮಾಡೋದು, ಡೈಲಿ ಬೇಸಿಸಲ್ಲಿ ನಾವು ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋಗೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ, ಇಲ್ಲಿವರೆಗೂ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.